ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. 128ನೇ ಶ್ಲೋಕ. ಸರ್ವವೇದಾಂತ ಸಂವೇದ್ಯ ಸತ್ಯಾನಂದ ಸ್ವರೂಪಿಣಿ ಲೋಪಾಮುದ್ರಾರ್ಚಿತಾ ಲೀಲಾ ಕ್ಲೃಪ್ತ ಬ್ರಹ್ಮಾಂಡ ಮಂಡಲ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಸರ್ವವೇದಾಂತ ಸಂವೇದ್ಯ ಅಂದರೆ ಎಲ್ಲ ವೇದಾಂತಗಳಿಂದಲೂ ತಿಳಿಯಲ್ಪಡುವವಳು ಅಂತ ಅರ್ಥ. ವೇದಾಂತ ಅಂತಂದರೆ ವೇದದ ಕೊನೆಯ ಭಾಗ ಅಥವಾ ಅದನ್ನು ಉಪನಿಷತ್ತು ಅಂತಲೂ ಹೇಳ್ತಾರೆ. 108 ಉಪನಿಷತ್ತುಗಳಿವೆ ಅಂತ ಹೇಳ್ತಾರೆ. ಅದರಲ್ಲೂ 10 ಉಪನಿಷತ್ತುಗಳು ಪ್ರಸಿದ್ಧವಾದದ್ದು. ಅದರಲ್ಲಿ ಕೆಲವನ್ನು ನೋಡೋದಾದರೆ ಈಶ, ಕೇನ, ಕಠ, ಪ್ರಶ್ನ, ಮುಂಡಕ, ಮಾಂಡುಕ್ಯ, ಛಾಂದೋಗ್ಯ, ಬೃಹದಾರಣ್ಯಕ ಇತ್ಯಾದಿ. ಈ 10 ಉಪನಿಷತ್ತುಗಳು ಮತ್ತು ಪ್ರಸಿದ್ಧವಲ್ಲದ 108 ಉಪನಿಷತ್ತುಗಳು ಅಂತ ಏನಿವೆ ಇವೆಲ್ಲವೂ ಕೂಡ ಪ್ರತಿಪಾದನೆ ಮಾಡುವಂಥದ್ದು ಈ ದೈವಿ ತತ್ವವನ್ನೇ ಅಥವಾ ಈ ಪರಬ್ರಹ್ಮ ತತ್ವವನ್ನೇ. ಅದನ್ನೇ ನಾವಿಲ್ಲಿ ಶ್ರೀಮಾತೆ ಅಥವಾ ಲಲಿತಾಂಬಿಕೆ ಅನ್ನೋದಾಗಿ ಉಪಾಸನೆ ಮಾಡ್ತಾ ಇದ್ದೇವೆ ಅನ್ನೋದನ್ನು ನೆನಪು ಮಾಡ್ಕೋಬೇಕು. ಈ ವೇದಗಳು ಮುಖ್ಯವಾಗಿ 3 ಭಾಗಗಳಲ್ಲಿ ವಿಂಗಡಣೆಯಾಗಿದೆ. ಕರ್ಮಕಾಂಡ, ಉಪಾಸನಾಕಾಂಡ ಮತ್ತು ಜ್ಞಾನಕಾಂಡ ಅಂತ ಅದಕ್ಕೆ ಹೇಳುವಂಥದ್ದು. ಈ ಕೊನೆಯ ಜ್ಞಾನಕಾಂಡವಾದಂಥ ಉಪನಿಷತ್ತುಗಳು ಪ್ರತಿಪಾದನೆ ಮಾಡುವಂಥದ್ದು ಅಥವಾ ಉಪನಿಷತ್ತು ಬಿಚ್ಚಿ ಹೇಳುವಂಥದ್ದೇನು ಅಂತಂದರೆ ಈ ಪರಬ್ರಹ್ಮ ಶಕ್ತಿಯಿಂದಲೇ ಇಡೀ ಜಗತ್ತೆಲ್ಲ ರಚನೆಯಾಗಿ, ಅಂದರೆ ಜಗತ್ತಿನ ಜೀವಿಗಳೆಲ್ಲ ಜೀವನ ಮಾಡ್ತಾ ಮಾಡ್ತಾ ಕೊನೆಗೆ ಲಯಿಸಿ ಹೋಗುವುದು ಕೂಡ ಪರಬ್ರಹ್ಮ ತತ್ವದಲ್ಲೇ. ಅದೆಲ್ಲದರಲ್ಲಿ ಮುಖ್ಯವಾದಂಥ ಬುದ್ಧಿ ಮತ್ತು ವಾಕ್ ಇವೆರಡೂ ವಿಶೇಷವಾಗಿ ಅನುಗ್ರಹ ಹೊಂದಿದಂಥ ಈ ಮನುಷ್ಯ ಏನಿದ್ದಾನೆ, ಈ ಮನುಷ್ಯ ಜನ್ಮ ಶ್ರೇಷ್ಠವಾದ್ದರಿಂದ ನಾವು ನಮ್ಮೊಳಗೆ ವಿಚಾರಿಸಿಕೊಂಡು ಈ ಗುರುವನ್ನು ಸಮೀಪಿಸಿ ಅಥವಾ ಸ್ವಾಧ್ಯಾಯದಿಂದ ಈ ವೇದಾಂತಗಳ ವಿಷಯವನ್ನು ನಮ್ಮೊಳಗೇ ಚಿಂತನೆ ಮಾಡಿಕೊಂಡು ಸ್ವಾಧ್ಯಾಯದಿಂದ ಈ ಬ್ರಹ್ಮತತ್ವವನ್ನು ನಮ್ಮಲ್ಲೇ ನಾವು ಅನುಭವಿಸಬಹುದು. ಅದೇ ಸರ್ವ ವೇದಾಂತ ಸಂವೇದ್ಯ ಅನ್ನುವಂಥ ಸ್ಥಿತಿ. ಅಂದರೆ ನಮ್ಮ ಅನುಭವಕ್ಕೆ ಈ ಗುರು ಮಾರ್ಗದರ್ಶನದಿಂದ ನಾವು ನಮ್ಮ ಅನುಷ್ಠಾನ, ಉಪಾಸನೆ, ಕರ್ಮ ಇವುಗಳನ್ನು ಯೋಗವಾಗಿ ಮಾಡಿಕೊಂಡು ಈ ಪರಬ್ರಹ್ಮ ತತ್ವವನ್ನು ನಮ್ಮಲ್ಲೇ ನಾವು ಅನುಭವಿಸಬಹುದಾದಂಥ ಸ್ಥಿತಿ ಇದು ಅಂತ ಹೇಳಲಿಕ್ಕೆ ಇಲ್ಲಿ ಸರ್ವ ವೇದಾಂತ ಸಂವೇದ್ಯ ಅನ್ನುವಂಥ ನಾಮ ಬಂದಿದೆ. ಪರೋಕ್ಷವಾಗಿ ಇದು ಸೂಚಿಸ್ತಾ ಇರೋದೇನು ಅಂತಂದರೆ ಎಲ್ಲ ದಾರಿಗಳೂ ಕೂಡ ಜ್ಞಾನಕ್ಕೆ ಹೋಗುವಂಥ ಎಲ್ಲ ದಾರಿಗಳು ಕೂಡ, ದಾರಿ ಯಾವುದೇ ಇರಬಹುದು, ಹೋಗಿ ಸೇರುವಂತಹ ವಿಷಯ, ಹೋಗಿ ಸೇರುವಂತಹ ಒಂದು ಜಾಗ ಅಂತಂದರೆ ಜ್ಞಾನ. ಎಲ್ಲವೂ ಜ್ಞಾನದಲ್ಲೇ ಪರ್ಯವಸಾನ ಹೊಂದುವಂಥದ್ದು. ಎಲ್ಲ ಸಾಧನೆಗಳು, ಎಲ್ಲ ಕರ್ಮಯೋಗ, ಯಾವ ಯೋಗವೇ ಇರಲಿ ಅದು ಪರಿಸಮಾಪ್ತಿ ಆಗುವಂಥದ್ದು ಜ್ಞಾನದಲ್ಲಿಯೇ. ಆ ಜ್ಞಾನ ಅಂತಂದರೆ ಆತ್ಮಜ್ಞಾನ. ಆ ಆತ್ಮಜ್ಞಾನದ ವಿಷಯವನ್ನೇ ಈ ಇಡೀ ವೇದಾಂತದಲ್ಲಿ ಬಗೆ ಬಗೆಯಾಗಿ ಹೇಳಿದ್ದು. ಇಷ್ಟೇ ಅಲ್ಲ, ಈ ವೇದಾಂತ ಜ್ಞಾನವನ್ನೇ ಸರಳವಾಗಿ ಮಹಾಭಾರತ, ಪುರಾಣಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಅನೇಕಾನೇಕ ಕಥೆಗಳೇನಿವೆ ಇದೆಲ್ಲ ಜ್ಞಾನಿಗಳಿಂದ ಬರೆದದ್ದಾದ್ದರಿಂದ ಇದೆಲ್ಲವೂ ಕೂಡ ಈ ಉಪನಿಷತ್ತಿನ ತತ್ವವನ್ನೇ ಸರಳ ಸಾರವಾಗಿ ಹೇಳುವಂಥದ್ದು. ಮುಖ್ಯವಾಗಿ ವ್ಯಾಸರು, ಶಂಕರಾಚಾರ್ಯರು ಇಂಥವರೆಲ್ಲ ಬರೆದಂಥ ಗ್ರಂಥಗಳೇನಿವೆ ಅಥವಾ ಸ್ತುತಿಗಳೇನಿವೆ ಇವೆಲ್ಲವೂ ಕೂಡ ವೇದಾಂತದ ವಿಷಯವನ್ನೇ ಮುಖ್ಯವಾಗಿ ಪ್ರತಿಪಾದನೆ ಮಾಡುವಂಥದ್ದಾದ್ದರಿಂದ ಸರಳವಾಗಿ ಎಲ್ಲ ಸಾಮಾನ್ಯ ಜನರಿಗೂ ವಿಷಯ ತಿಳಿಲಿ ಅಂತ ಇದೇ ವಿಷಯವನ್ನು ಹೇಳಿರುವಂಥದ್ದು. ಹಾಗಾಗಿ ನಾವಿದನ್ನು ನಮ್ಮಲ್ಲೇ ಚಿಂತನೆ ಮಾಡಿಕೊಂಡು ಇದರನ್ನು ನಮ್ಮಲ್ಲೇ
ಅನುಭವಿಸಲಿಕ್ಕೆ ಸಾಧ್ಯ ಇದೆ. ಆ ಪರಬ್ರಹ್ಮ ಸ್ಥಿತಿಯ ಪರಮಾನಂದವನ್ನು ನಾವು ನಮ್ಮೊಳಗೆ ಅನುಭವಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದಾಗಿ ಈ ನಾಮ ನಮಗೆ ಸೂಚನೆ ನೀಡ್ತಾ ಇದೆ. ಇದನ್ನು ನಾವು ಸರಿಯಾಗಿ ವಿಚಾರ ಮಾಡಿ ತಿಳ್ಕೋಬೇಕು. ಮತ್ತು ಇನ್ನೊಂದು ರೀತಿಯಲ್ಲಿ ನಾವು ಇದನ್ನು ಅನುಭವಾತ್ಮಕವಾಗಿ ಮಾಡಿಕೊಂಡಂತಹ ಋಷಿ ಮುನಿಗಳು ಜ್ಞಾನಿಗಳ ವಿಷಯವಾಗಿ ಈ ಸರ್ವ ವೇದಾಂತ ಸಂವೇದ್ಯ ಅನ್ನುವಂಥ ನಾಮವನ್ನು ತೆಗೆದುಕೊಂಡು ನೋಡೋದಾದರೆ, ಸರ್ವ ವೇದಾಂತವನ್ನು ತಿಳಿದು ಅನುಭವಿಸಿದ ಆತ್ಮಜ್ಞಾನಿಗಳ ಅಥವಾ ಸಂತರ ಆತ್ಮಸಂವೇದನೆ. ಇಂತಹ ಮಹಾಜ್ಞಾನಿಗಳು ಅಥವಾ ಸಂತರು ಒಂದು ಪ್ರೇಮಪೂರಿತ ರಸಾಲ ಮನಸ್ಥಿತಿಯನ್ನು ತಮ್ಮ ಹೃದಯದಲ್ಲಿ ಹೊತ್ಕೊಂಡು ಈ ಸ್ಥಿತಿ ಉಳಿದವರಿಗೂ ಗೊತ್ತಾಗಲಿ ಅಂತ ಉಳಿದವರಿಗೂ ಕೂಡ ಇದನ್ನು ಬೋಧಿಸ್ತಾರೆ. ನೀನು ಕೂಡ ಈ ಸರ್ವ ವೇದಾಂತ ಸಂವೇದ್ಯ ಸ್ಥಿತಿಯನ್ನು ನಿನ್ನಲ್ಲೇ ಅನುಭವ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದಾಗಿ ತತ್ವಮಸಿ ಅಂತ ಬೋಧಿಸ್ತಾರೆ. ಇದನ್ನು ನೀನು ಯೋಚನೆ ಮಾಡಿಕೊಂಡು ಚಿಂತನೆ ಮಾಡಿಕೊಂಡು ನಿನ್ನೊಳಗೆ ನೀನು ಸಾಧ್ಯ ಮಾಡಿಕೊಳ್ಬಹುದು, ನಿನ್ನೊಳಗೆ ನೀನು ಅನುಭವಿಸಬಹುದು ಅನ್ನುವಂತಹ ಒಂದು ದಾರಿಯನ್ನು ಆ ಶಿಷ್ಯನಿಗೆ ಅಥವಾ ಆ ಸಾಧಕರಿಗೆ ಅಂತಹ ಸಂತರು ಅಥವಾ ಜ್ಞಾನಿಗಳು ತೆರೆದಿಡ್ತಾರೆ. ಇದು ಸರ್ವ ವೇದಾಂತ ಸಂವೇದ್ಯರಾಗಿರುವಂತಹ ಕರುಣಾಮಯಿಗಳಾದಂತಹ ಆ ಜ್ಞಾನಿಗಳ ಒಂದು ಪ್ರೇಮಪೂರಿತ ರಸಾಲ ಮನಸ್ಥಿತಿ ಅಂತ ಹೇಳ್ಬೋದು. ಅಂದರೆ ನಮ್ಮ ಮಾತೆ ಈ ರೀತಿಯಾಗಿದ್ದಾಳೆ, ಹಾಗಾಗಿಯೇ ಈ ಜ್ಞಾನಿಗಳನ್ನು ಅವಳು ಇಡೀ ಬ್ರಹ್ಮಾಂಡದ ತುಂಬೆಲ್ಲ ಯಾವ ಸಾಧಕನಿಗೆ ಯಾವ ಭಕ್ತನಿಗೆ ಅವಶ್ಯಕತೆ ಇದೆಯೋ ಅಂಥವನಿಗೆ ಸಿಗುವಂತೆ ಆ ಕಾಲಕ್ಕೆ ಮಾಡ್ತಾ ಹೋಗ್ತಾಳೆ. ತನ್ನ ಮಕ್ಕಳ ಮೇಲೆ ಭಕ್ತರ ಮೇಲೆ ಅವಳಿಗೆ ಅಷ್ಟೊಂದು ಪ್ರೀತಿ ಇದೆ. ಅವಳೇ ಯಾವ ಸಾಧಕನಿಗೆ ಗುರುವಿನ ಅವಶ್ಯಕತೆ ಇದೆಯೋ, ಯಾವ ಭಕ್ತನಿಗೆ ಈ ದೇವರ ಅವಶ್ಯಕತೆ ಇದೆಯೋ ಆವಾಗೆಲ್ಲ ಅವನೊಳಗಿನಿಂದಲೇ ಸಿಗುವಂತೆ ಮಾಡುವವಳೇ ಈ ಸರ್ವ ವೇದಾಂತ ಸಂವೇದ್ಯಳಾದ ಈ ಮಾತೆ ಅನ್ನುವಂಥದ್ದನ್ನು ವಾಗ್ದೇವಿಯರು ತಮ್ಮೊಳಗಿನಿಂದ ತಾವು ಅದನ್ನು ಅನುಭವಿಸಿ ಈ ಲೋಕಕ್ಕೆ ಈ ಭಕ್ತರಿಗೆ ಅದನ್ನು ಸಾರ್ತಾ ಇದ್ದಾರೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ಯಾವ ದಾರಿಯಲ್ಲಿ ನಡಿಬೇಕು, ನಾವು ಯಾವ ದಾರಿಯಲ್ಲಿ ನಡೆದಾಗ ಅಥವಾ ನಾವು ಶರಣಾಗತಿಯಾಗಿ ನಡೆದಾಗ ಆ ಸಂವೇದನೆ ಅನ್ನುವಂಥದ್ದು, ಆತ್ಮ ಸಂವೇದನೆ ಅನ್ನುವಂಥದ್ದು ನಮ್ಮಲ್ಲಿ ಹೇಗೆ ಕೆಲಸ ಮಾಡ್ತದೆ, ಹೇಗೆ ನಮಗೆ ಆ ಸಂವೇದನೆ ಒದಗಿ ಬರುವಂಥ ಎಲ್ಲ ದಾರಿಗಳು ಕೂಡ ಓಪನ್ ಆಗ್ತವೆ ಅನ್ನುವಂಥ ಸಂಗತಿಗಳನ್ನು ಈ ನಾಮ ಹೇಳ್ತಾ ಇದೆ. ಈ ಸರ್ವ ವೇದಾಂತ ಸಂವೇದ್ಯ ಅನ್ನುವಂತಹ ನಾಮಕ್ಕೆ ಪೂರಕವಾಗಿ ಸರ್ವ ವೇದಾಂತ ಸಂಸಿದ್ಧ ಸುತತ್ವಾಯೈ ನಮೋ ನಮಃ ಅನ್ನುವಂತಹ ಅಷ್ಟೋತ್ತರ ಶತನಾಮ ಒಂದಿದೆ. ಅದನ್ನು ಕೂಡ ಗಮನಿಸಿಕೊಳ್ಳಬೇಕು. ಮುಂದಿನ ನಾಮ ಸತ್ಯಾನಂದ ಸ್ವರೂಪಿಣಿ. ಇದರ ಅರ್ಥ ಸತ್ಯದ ಆನಂದ ಸ್ವರೂಪದಲ್ಲಿರುವವಳು ಅಂತ. ಸತ್ಯ ಸ್ವರೂಪ ಅಂತಂದ್ರೆ ಏನು? ಯಾವ ಕಾಲದಲ್ಲೂ ಬದಲಾವಣೆ ಹೊಂದದಿರುವ ಒಂದೇ ರೀತಿ ಇರುವ ತತ್ವವೇ ಸತ್ಯ. ಈ ಸತ್ಯ ಅನ್ನುವಂಥದ್ದು ಯಾವಾಗಲೂ ಬದಲಾವಣೆ ಹೊಂದುವಂಥದ್ದೇ ಅಲ್ಲ. ಅದು ಕಾಲಾತೀತ, ರೂಪಾತೀತ ಮತ್ತು ದೇಶಾತೀತ, ಎಲ್ಲಕ್ಕೂ ಅತೀತವಾದಂಥ ತತ್ವ. ಈ ತತ್ವವನ್ನು ಸಚ್ಚಿತ್ ಆನಂದ ತತ್ವ ಅಂತಲೂ ಹೇಳ್ತಾರೆ. ಅಂದರೆ ನಮ್ಮ ಈ ಜೀವನದಲ್ಲಿ ನಾವು ಪಡೆದುಕೊಳ್ಳುವಂತಹ ಹರ್ಷ ಮತ್ತು ಖುಷಿಯ ಸಂಗತಿಗಳೆಲ್ಲ ಇದೆಯಲ್ಲ, ಅದೆಲ್ಲವೂ ಕೂಡ ಆ ಸತ್ಯ ಸ್ವರೂಪದ ಆನಂದದಿಂದಲೇ ಉದಿಸಿ ಬಂದಿರುವಂತಹ ಪುಟ್ಟ ಪುಟ್ಟ ಕ್ಷಣಗಳು. ಆ ಆನಂದ ಅಥವಾ ಆ ಖುಷಿಯ ಕ್ಷಣದಲ್ಲಿ ನಮ್ಮ ಮನಸ್ಸು ತುಂಬ ಹಗೂರವಾಗಿ ನಿರಾಳವಾಗಿರ್ತದೆ ಅಲ್ವಾ? ಈ ಸ್ಥಿತಿ ನಮಗೆ ಯಾವಾಗ ಆಗುತ್ತೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಗೊತ್ತಾಗುವುದೇನು ಅಂತಂದರೆ, ಈ ಸತ್ಯದ ಮಾತು, ನಡೆ ಜೊತೆಗೆ ಸ್ವಚ್ಛ ನಿಷ್ಕಪಟ ಮನಸ್ಸು ಯಾವಾಗ ನಮ್ಮದಾಗಿರ್ತದೆಯೋ, ಜೊತೆಗೆ ನಮಗೆ ಅಂಥವರ ಸಂಘವೇ ದೊರೀತದೆಯೋ ಆ ಸಂಘದಿಂದ ನಮಗೆ ಒದಗುವಂಥ ಕ್ಷಣಗಳು, ಒಟ್ಟಿನಲ್ಲಿ ನಮಗೆ ಹರ್ಷ ಖುಷಿ ಆಗುವಂತಹ
ಕೆಲವಷ್ಟು ಕ್ಷಣಗಳಿರ್ತವಲ್ಲ, ಈ ಕ್ಷಣಗಳಲ್ಲಿ ನಮ್ಮ ಮನಸ್ಸು ಉಳಿದ ಪ್ರಪಂಚವನ್ನೇ ಮರೆತು ಆನಂದವಾಗಿರ್ತದೆ ಅಲ್ವಾ. ಇದೆಲ್ಲವೂ ಕೂಡ ನಮ್ಮೊಳಗೆ ಇರುವಂಥ ಸತ್ಯದಿಂದಲೇ ಉದಿಸಿ ಬಂದಿರುವಂತಹ ಆನಂದದ ಒಂದು ಸಣ್ಣ 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 ತುಣುಕುಗಳು. ಆದರೆ ನಮ್ಮಲ್ಲಿ ಇದು ಕೇವಲ ಕೆಲವಷ್ಟು ಕ್ಷಣಗಳು ಮಾತ್ರ ಇರ್ತವೆ. ತಮ್ಮ ಸತ್ಯ ಸ್ವರೂಪವನ್ನು ದರ್ಶಿಸಿಕೊಂಡ ಸಂತರಿಗೆ, ಜ್ಞಾನಿಗಳಿಗೆ ಯಾರ ಸಂಘವೂ ಇಲ್ಲದೆ, ಹೊರಗಿನ ಯಾವ ವಿಷಯಗಳ ಅಥವಾ ಯಾವ ವಸ್ತುಗಳ ಅವಲಂಬನೆಯೂ ಇಲ್ಲದೆ ಅವರು ತಮ್ಮೊಳಗೆ ಇರುವಂಥ ಆ ಒಳ ಆನಂದ, ಅದೇ ಸತ್ಯಾನಂದ, ಆ ಒಳ ಆನಂದದ ಸಂಘದಲ್ಲಿ ಸದಾ ಆನಂದವಾಗಿರ್ತಾರೆ. ಸಣ್ಣ ಮಕ್ಕಳಂತೆ ಇರ್ತಾರೆ. ಪ್ರಪಂಚದ ಯಾವ ಭಾರವೂ ಯಾವ ಯೋಚನೆಯೂ ಅವರ ಮನಸ್ಸಿನಲ್ಲಿ ಇರೋದೇ ಇಲ್ಲ. ಅಂತಹ ಒಂದು ಆನಂದವನ್ನು ಆನಂದ ಸ್ವರೂಪ ಅಥವಾ ಸತ್ಯಾನಂದ ಸ್ವರೂಪ ಅಂತ ಹೇಳುವಂಥದ್ದು. ಇದನ್ನೇ ಸ್ವಾನಂದಾಮೃತ ಮನಸ್ಥಿತಿ ಅಂತ ಹೇಳುವಂಥದ್ದು. ಈ ಮಾತೆ ಸದಾ ಈ ಸ್ವಾನಂದದ ಮನಸ್ಥಿತಿಯಲ್ಲೇ ಇರೋದರಿಂದ, ತನ್ನಲ್ಲೇ ತಾನು ಆನಂದವಾಗಿರೋದರಿಂದ ಇವಳನ್ನು ಸತ್ಯಾನಂದ ಸ್ವರೂಪಿಣಿ ಅನ್ನುವಂತಹ ನಾಮದಿಂದ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಜೊತೆಗೆ ಒಳಗಿನಿಂದ ನಮಗೆ ಕೊಡ್ತಾ ಇರುವ ಸೂಚನೆ ಏನು ಅಂತಂದರೆ, ನಮ್ಮೊಳಗೆ ಇರುವಂಥ ಆನಂದದಲ್ಲಿ ನಾವು ಆದಷ್ಟು ಮಗ್ನರಾಗಿರಲಿಕ್ಕೆ ನೋಡಬೇಕು. ಅದೇ ಧ್ಯಾನದಲ್ಲಿರಬೇಕು. ಹೊರಗಡೆ ಯಾವ ಕೆಲಸವನ್ನು ಮಾಡ್ತಾ ಇದ್ದರೂ ಒಳಗಡೆ ಸ್ಮರಣೆ ಈ ಸತ್ಯದ್ದಾಗಿದ್ದರೆ ನಮ್ಮ ಮನಸ್ಸೂ ಕೂಡ ನಿರಾಳವಾಗಿರ್ತದೆ. ಯಾಕೆ ಅಂತಂದರೆ ಸತ್ಯದ ನಡೆ ನಮ್ಮದಾಗಿರಬೇಕು, ಸತ್ಯದ ನುಡಿ ನಮ್ಮದಾಗಿರಬೇಕು. ಆವಾಗ ಸತ್ಯದ ಆನಂದವನ್ನು ಅನುಭವಿಸುವ ಮನಸ್ಥಿತಿ ನಮ್ಮದಾಗುತ್ತೆ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಲೋಪಾಮುದ್ರಾರ್ಚಿತ. ಇದರ ಅರ್ಥ ಲೋಪಾಮುದ್ರೆಯಿಂದ ಅರ್ಚಿತಳಾದವಳು. ಈ ಲೋಪಾಮುದ್ರ ಅನ್ನುವವಳು ಅಗಸ್ತ್ಯರ ಪತ್ನಿ. 12 ಮಂದಿ ಪ್ರಸಿದ್ಧ ದೇವಿ ಉಪಾಸಕರಾಗಿ ಸಿದ್ಧಿ ಪಡೆದವರಲ್ಲಿ ಈ ಲೋಪಾಮುದ್ರೆಯ ನಾಮವೂ ಕೂಡ ಒಂದು. ಈ ಲೋಪಾಮುದ್ರೆ ದೇವಿಯ ಅನನ್ಯ ಭಕ್ತೆ. ಬ್ರಹ್ಮಾಂಡ ಪುರಾಣ ಈ ಲೋಪಾಮುದ್ರೆಯ ಕುರಿತಾಗಿ ದೇವಿಯೇ ಹೇಳಿರುವಂಥ ಮಾತನ್ನು ಉಲ್ಲೇಖಿಸ್ತದೆ. ಪತ್ನ್ಯಸ್ಯ ಲೋಪಾಮುದ್ರಾಖ್ಯ ಮಾಮುಪಾಸ್ತೇತಿ ಭಕ್ತಿತಃ. ಈ ಅಗಸ್ತ್ಯ ಪತ್ನಿ ಲೋಪಾಮುದ್ರೆ ನನ್ನನ್ನು ಅತ್ಯಂತ ಭಕ್ತಿಯಿಂದ ಉಪಾಸಿಸ್ತಾಳೆ ಅಂತ ದೇವಿಯ ಮಾತು. ಹಾಗೆ ಲೋಪಾಮುದ್ರಾರ್ಚಿತ ಶ್ರೀಮಚ್ಚರಣಾಯೈ ನಮೋ ನಮಃ ಅನ್ನುವಂತಹ ಅಷ್ಟೋತ್ತರ ಶತನಾಮವೂ ಕೂಡ ಇದೇ ವಿಷಯವನ್ನೇ ಹೇಳುವಂಥದ್ದು. ವಿಶೇಷ ಅಂತಂದರೆ ಶ್ರೀವಿದ್ಯಾ ಉಪಾಸನೆಯಲ್ಲಿ ಈ ಲೋಪಾಮುದ್ರೆಗೆ ಅವಳ ಪತಿ ಅಗಸ್ತ್ಯರೇ ದೀಕ್ಷಾಗುರು. ಶ್ರೀವಿದ್ಯೋಪಾಸನೆಯಲ್ಲಿ ಅವಳಿಗಿರುವಂತಹ ಅತ್ಯಂತ ಆಸಕ್ತಿಯೇ ಮೂಲತಃ ಹಯಗ್ರೀವನಿಂದ ಉಪದೇಶಿತರಾದ ಈ ಅಗಸ್ತ್ಯ ಮುನಿ ಲೋಪಾಮುದ್ರೆಗೆ ಈ ವಿದ್ಯೆಯ ದೀಕ್ಷೆಯನ್ನು ಕೊಡಲಿಕ್ಕೆ ಕಾರಣವಾಯಿತು. ಹಾಗಾಗಿ ಲೋಪಾಮುದ್ರಾರ್ಚಿತ ಅನ್ನುವಂತಹ ನಾಮ. ಇನ್ನೊಂದು ಆಶ್ಚರ್ಯದ ವಿಷಯ ಅಂತಂದರೆ, ಈ ಅಗಸ್ತ್ಯರನ್ನು ತನ್ನ ಪತಿಯಾಗಿ ಪಡೆಯಲಿಕ್ಕೂ ಕೂಡ ಈ ಲೋಪಾಮುದ್ರೆ ಈ ಜಗನ್ಮಾತೆಯ ಅರ್ಚನೆಯನ್ನು ಮಾಡಿಯೇ ಆ ಫಲವನ್ನು ಪಡ್ಕೊಂಡ್ಲು ಅನ್ನೋದಾಗಿ ಕಥೆ ಇದೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಲೋಪಾಮುದ್ರಾರ್ಚಿತ, ಲೋಪಾಮುದ್ರೆಯಿಂದ ಅರ್ಚಿಸಲ್ಪಟ್ಟ ಈ ಜಗನ್ಮಾತೆ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಲೀಲಾ ಕ್ಲೃಪ್ತ ಬ್ರಹ್ಮಾಂಡ ಮಂಡಲ. ಈ ನಾಮವನ್ನು ಸರಿಯಾಗಿ ಓದಬೇಕು. ಈ ಕ್ಲೃಪ್ತ ಅನ್ನೋದನ್ನು ಸರಿಯಾಗಿ ಉಚ್ಚರಿಸಬೇಕು. ಕೆಲವಷ್ಟು ಪುಸ್ತಕದಲ್ಲಿ ಕ್ಲಪ್ತ ಅಂತಿದೆ, ಲೀಲಾ ಕ್ಲಪ್ತ ಬ್ರಹ್ಮಾಂಡ ಮಂಡಲ ಅಂತಿದೆ. ತಿಳಿದವರನ್ನು ಈ ಬಗ್ಗೆ ಕೇಳಿದ್ದೇನೆ. ಅವರು ಎರಡೂ ರೀತಿಯೂ ಕೂಡ ಸರಿಯಾದದ್ದೇ, ಒಂದೇ ಅರ್ಥವನ್ನು ಕೊಡುವಂಥದ್ದು ಅಂತ ಹೇಳಿದ್ದಾರೆ. ಹಾಗಾಗಿ ಲೀಲಾ ಕ್ಲಪ್ತ ಬ್ರಹ್ಮಾಂಡ ಮಂಡಲ ಅಂತಂದರೂ ಒಂದೇ, ಲೀಲಾ ಕ್ಲೃಪ್ತ ಬ್ರಹ್ಮಾಂಡ ಮಂಡಲ ಅಂತಂದರೂ ಒಂದೇ. ಇದರ ಅರ್ಥ ಲೀಲೆಯಿಂದ ಸೃಷ್ಟಿಸಿದ ಬ್ರಹ್ಮಾಂಡ ಮಂಡಲಗಳು ಉಳ್ಳವಳು. ಒಂದು ಬ್ರಹ್ಮಾಂಡ ಅಲ್ಲ, ಲೀಲೆಯಿಂದ ಅವಳು ಬ್ರಹ್ಮಾಂಡ ಮಂಡಲಗಳನ್ನೇ ಸೃಷ್ಟಿಸಿದಾಳೆ ಅಂತ ಅರ್ಥ. ಅತಿ ಸುಲಭವಾಗಿ ಈ ಬ್ರಹ್ಮಾಂಡಗಳನ್ನು ತನ್ನ ಲೀಲೆಯಿಂದ, ತನ್ನ ಮಾಯಾಶಕ್ತಿಯಿಂದ ಅನಾಯಾಸವಾಗಿ ಸೃಷ್ಟಿಸಿದಾಳೆ. ಇಲ್ಲಿ ಲೀಲಾ ಅಂತಂದರೆ ಅನಾಯಾಸವಾಗಿ, ಕ್ಲೃಪ್ತ ಅಂತಂದರೆ ಸೃಷ್ಟಿಸಿದ್ದು ಅಂತ ಅರ್ಥ.
ಅನೇಕ ಕೋಟಿ ಬ್ರಹ್ಮಾಂಡ ಮಂಡಲಗಳು. ಈ ವಿಶ್ವದ ತುಂಬ ಒಂದೇ ಬ್ರಹ್ಮಾಂಡ ಅಲ್ಲ, ಈ ವಿಶ್ವ ಎಷ್ಟು ದೊಡ್ಡದಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಹಾಗಾಗಿ ಈ ಬ್ರಹ್ಮಾಂಡ ಮಂಡಲಗಳೆಲ್ಲವನ್ನೂ ಕೂಡ ಇವಳು ಆಟದ ಮನೋಭಾವನೆಯಿಂದ, ಮಕ್ಕಳು ಆಟ ಆಡ್ತಾರಲ್ಲ ಆ ರೀತಿ ಆಟದ ಮನೋಭಾವನೆಯ ಲೀಲೆಯಿಂದ ಅತಿ ಸುಲಭವಾಗಿ, ಅನಾಯಾಸವಾಗಿ, ಕೇವಲ ತನ್ನ ಸಂಕಲ್ಪ ಮಾತ್ರದಿಂದ, ಯಾವ ಪ್ರಯತ್ನವೂ ಇಲ್ಲದಂತೆ ಸುಲಭವಾಗಿ ಸೃಷ್ಟಿಸಿ ಆಡಿಸುವ ಅನೂಹ್ಯ ಶಕ್ತಿ. ಅನೂಹ್ಯ ಅಂತಂದರೆ ನಮ್ಗೆ ಆ ಶಕ್ತಿಯನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಅಂತ. ಈ ಬ್ರಹ್ಮಾಂಡ ಮಂಡಲ ಅಂದರೆ ಈ ಸೌರವ್ಯೂಹ ಅಂತ ನಾವೇನು ಹೇಳ್ತೀವಿ, ಆ ಸೌರವ್ಯೂಹದ ರಚನೆ, ಅದು ಕೆಲಸ ಮಾಡುವ ರೀತಿಯನ್ನು ಒಂದು ಸಲ ನಾವು ಅಭ್ಯಾಸ ಮಾಡಿದ್ದನ್ನು ನೆನಪಿಸಿಕೊಂಡು ನೋಡಿದರೆ ಸೂರ್ಯ, ಚಂದ್ರ, ಭೂಮಿ, ಇನ್ನುಳಿದ ಗ್ರಹಗಳು, ಅವುಗಳ ಉಪಗ್ರಹಗಳು ಅವೆಲ್ಲ ಒಂದು ನಿಶ್ಚಿತವಾದ ಪಥದಲ್ಲಿ, ನಿಶ್ಚಿತವಾದ ರೀತಿಯಲ್ಲಿ ಸುತ್ತುವಂಥದ್ದು. ಮತ್ತು ತಮ್ಮ ಅಕ್ಷದ ಸುತ್ತಲೂ ಸುತ್ತುತ್ತದೆ, ಜೊತೆಗೆ ಸೂರ್ಯನ ಸುತ್ತಲೂ ಸುತ್ತುತ್ತದೆ. ಭೂಮಿ ಗ್ರಹದಲ್ಲಿ ವಾತಾವರಣ ಇದೆ, ಈ ವಾತಾವರಣದಲ್ಲಿ ಜೀವಕೋಟಿಗಳು ಬದುಕಲಿಕ್ಕೆ ಅನುಕೂಲಕರವಾಗಿದೆ. ಅದಕ್ಕೆ ತಕ್ಕಂತೆ ಜೀವಕೋಟಿಗಳ ರಚನೆ, ಅರಣ್ಯ ಇದೆ, ನದಿ ಇದೆ, ಮಣ್ಣು, ಗಾಳಿ, ಅಗ್ನಿ, ವಾಯು, ದಿನ, ರಾತ್ರಿ, ಋತು, ಮಳೆ, ಬೆಳೆ, ಜೀವನ, ಮರಣ ಇವೆಲ್ಲವನ್ನೂ ಅತ್ಯಂತ ವ್ಯವಸ್ಥಿತವಾಗಿ ಅತಿ ಸುಲಭದಲ್ಲಿ ಮಾಡುವಂತಹ ಶಕ್ತಿಯನ್ನು ಈ ಹುಲು ಮಾನವನ ಮನಸ್ಸಿನಿಂದ ನಾವು ಹೇಗೆ ಊಹಿಸ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಹಾಗಾಗಿಯೇ ಉಪನಿಷತ್ ಹೇಳುವಂಥದ್ದು ಇದು ಅನೂಹ್ಯ ಶಕ್ತಿ. ಇದನ್ನು ಮಾತಿನಲ್ಲೂ ಮತ್ತು ಮನಸ್ಸಿನಲ್ಲೂ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಈ ಭಗವತ್ ತತ್ವವನ್ನು ಮನಸ್ಸು ಮತ್ತು ಮಾತು ಎರಡೂ ಹಿಡೀಲಿಕ್ಕೆ ಸಾಧ್ಯ ಆಗದೆ ಆ ಭಗವತ್ ತತ್ವವನ್ನು ನೋಡಿ ವಾಪಸ್ ಬಂದುವಂತೆ. ಅಂದರೆ ಈ ಭಗವತ್ ತತ್ವವನ್ನು ಮುಟ್ಲಿಕ್ಕೆ ಅಥವಾ ಹೇಳಲಿಕ್ಕೆ ಇದು ಎಷ್ಟು, ಹೇಗೆ, ಏನು ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಈ ಮಾತು ವರ್ಣನೆ ಮಾಡುವಂಥದ್ದು. ಇದರಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ಅಂತಂದರೆ, ಈ ನಮ್ಮ ಭೂಮಿಯಂತೂ ಆಯಿತು, ಬ್ರಹ್ಮಾಂಡವಂತೂ ಆಯಿತು, ನಮ್ಮ ಜೀವನ, ನಮ್ಮ ದೇಹ, ಇದರಲ್ಲೂ ಕೂಡ ನಡೆಯುವಂಥದ್ದು ಭಗವತಿಯ ಆಟವೇ. ಲೀಲೆಯಿಂದಲೇ ನಮ್ಮ ಶರೀರವನ್ನು ಕೂಡ ಹೀಗೆ ಸೃಷ್ಟಿ ಮಾಡಿದ್ದಾಳೆ. ಒಂದು ಸಲ ಕೋಟ್ಯಾನುಕೋಟಿ ಕೆಲಸಗಳು ಏಕಕಾಲಕ್ಕೆ ಸೂಕ್ಷ್ಮ ರೀತಿಯಿಂದ ಸ್ಥೂಲ ರೀತಿಯವರೆಗೆ ನಮ್ಮ ದೇಹದಲ್ಲಿ ನಡೀತಾ ಇರ್ತದೆ, ಹಗಲು ರಾತ್ರಿ. ನಮಗೆ ಕೆಲವಷ್ಟೇ ಗೊತ್ತಿದೆ, ಎಷ್ಟೆಷ್ಟೋ ವಿಷಯಗಳು ನಮ್ಮ ಶರೀರದಲ್ಲಿ ಏನೇನು ನಡೀತವೆ ಅಂತ ನಮಗೇನು ಗೊತ್ತೇ ಇಲ್ಲ. ನಮ್ಮ ಶರೀರದ ರಹಸ್ಯವೇ ಗೊತ್ತಿಲ್ಲದೆ ಇದ್ದಾಗ ವಿಶ್ವದ ರಹಸ್ಯವನ್ನು ನಾವು ಹೇಗೆ ತಿಳ್ಕೊಳ್ಳೋದು ಅಲ್ವಾ? ಇದೆಲ್ಲ ಈ ಭಗವತ್ ಶಕ್ತಿಯ ಲೀಲೆ ಹೇಗೆ ಅಂತ ಒಂದು ಸಲ ನಮ್ಮ ಮನಸ್ಸಿಗೆ ಎಷ್ಟು ನಿಲುಕ್ತದೆಯೋ ಅಷ್ಟನ್ನು ಆಲೋಚನೆ ಮಾಡಿ ನೋಡಿದಾಗ ಅಬ್ಬಬ್ಬಾ ಅಂತ ಒಂದು ಶರಣಾಗತಿ ಆಗೋದೇ ನಮ್ಮ ಮನಸ್ಥಿತಿ ಆಗ್ತದೆ ಹೊರತಾಗಿ ನಮಗದರನ್ನು ಸ್ವಲ್ಪ ಮಾತ್ರವೂ ತಿಳ್ಕೊಳ್ಳಿಕ್ಕೆ, ಯೋಚನೆ ಮಾಡಲಿಕ್ಕೆ ಕಷ್ಟ ಆಗಿಬಿಡ್ತದೆ. ಆ ಸ್ಥಿತಿ ಇದೆ. ಹಾಗಾಗಿ ಮಕ್ಕಳು ಆಟಕ್ಕೆ ಹೇಗೆ ಮನೆ ಕಟ್ತಾರೋ, ಆಮೇಲೆ ಅವರೇ ಆ ಮನೆಯನ್ನು ಮುರಿತಾರೋ, ಅದೇ ರೀತಿ ತನ್ನ ಆಟಕ್ಕೆ, ತನ್ನ ಲೀಲೆಗೆ ಕಟ್ಟಿದ ಈ ಬ್ರಹ್ಮಾಂಡ ಮಂಡಲವೆಂಬ ಮನೆಯನ್ನು ಈ ಆದಿಶಕ್ತಿಯೇ ಕಟ್ತಾಳೆ, ಆದಿಶಕ್ತಿಯೇ ಮುರಿತಾಳೆ ಎನ್ನುವುದನ್ನು ನಾವು ಸದಾ ನೆನಪಿನಲ್ಲಿಟ್ಕೋಬೇಕು ಅನ್ನೋದಾಗಿ ಈ ನಾಮದ ಒಳಸೂಚನೆ. ಅವಳಿಗೆ ಯಾವುದೂ ಕಷ್ಟವೇ ಅಲ್ಲ, ಎಲ್ಲವೂ ಲೀಲಾ ಮಾತ್ರ. ಕಟ್ಟೋದು ಆಟವೇ, ಮುರಿಯೋದು ಕೂಡ ಅವಳಿಗೆ ಆಟವೇ. ಈ ರೀತಿ ನಮ್ಮ ಹುಟ್ಟು ಮತ್ತು ಈ ವಿಶ್ವದ ಹುಟ್ಟು, ಹಾಗೆ ನಮ್ಮ ಸಾವು ಮತ್ತು ಈ ವಿಶ್ವದ ನಾಶ ಎಲ್ಲವೂ ಕೂಡ ಅವಳದೇ ಆಟ ಅನ್ನೋದು ನಮಗೆ ಗೊತ್ತಾಗಲಿ. ಈ ವಿಷಯ ಗೊತ್ತಾಗಿ ನಮ್ಮ ಆಟವೂ ಒಂದು ದಿವಸ ಮುಗೀತದೆ ಅಂತ ನಮ್ಮ ನೆನಪಿರಲಿ ಅಂತ ಈ ನಾಮ ಬಂದಿದೆ. ದಾಸರು ಇದರನ್ನೇ ಹಾಡ್ತಾರಲ್ಲ, ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ದೇವನಾಡುವ ಬೊಂಬೆಯಾಟವಯ್ಯ ಅಂತ ಹಾಡಿದಾರಲ್ಲ, ಇದೇ ಅರ್ಥದಲ್ಲಿ ಅವರು ಆ ಹಾಡನ್ನು ಹಾಡಿರುವಂಥದ್ದು. ಮುಂದಿನ ಶ್ಲೋಕ, ಇದು 129ನೇ ಶ್ಲೋಕ. ಅದೃಶ್ಯ ದೃಶ್ಯರಹಿತ ವಿಜ್ಞಾತ್ರಿ ವೇದ್ಯವರ್ಜಿತ
ಯೋಗಿನಿ ಯೋಗದ ಯೋಗ್ಯ ಯೋಗಾನಂದ ಯುಗಂಧರ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಅದೃಶ್ಯ. ಅವಳು ಅದೃಶ್ಯಳು ಅಂತ, ಕಣ್ಣಿಗೆ ಕಾಣದವಳು. ದೃಶ್ಯ ಅಂದರೆ ಕಾಣುವಂಥದ್ದು, ಅದೃಶ್ಯ ಅಂದರೆ ಕಾಣದೇ ಇರುವಂಥದ್ದು ಅಂತ. ಇಂದ್ರಿಯಗಳಿಗೆ ನಿಲುಕದವಳು ಅಂತ ಈ ನಾಮ ಹೇಳ್ತಾ ಇದೆ. ನಾವು ಈ ಜಗತ್ತನ್ನು ಕಣ್ಣಲ್ಲಿ ಕಾಣ್ತೀವಿ, ಇಲ್ಲಾಗುವಂಥ ಶಬ್ದಗಳನ್ನು ಕಿವಿಯಲ್ಲಿ ಕೇಳ್ತೀವಿ, ಈ ರೀತಿ ಇಂದ್ರಿಯಗಳ ಮೂಲಕ ಜಗತ್ತನ್ನು ಅನುಭವಿಸ್ತೀವಲ್ಲ, ಆ ರೀತಿ ಈ ಇಂದ್ರಿಯಗಳ ಹಿಂಭಾಗದಲ್ಲಿರುವಂತಹ ಈ ಶಕ್ತಿಯನ್ನು ನಮಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಅವಳು ಸಾಕ್ಷಿಯಾಗಿ ಎಲ್ಲವನ್ನ ನೋಡ್ತಾ ಇರ್ತಾಳೆ, ಎಲ್ಲರ ಕಣ್ಣಿನ ಮೂಲಕ ಅವಳೇ ನೋಡ್ತಾಳೆ. ಆದರೆ ಅವಳನ್ನು ಈ ಕಣ್ಣು ನೋಡೋಕ್ಕಾಗಲ್ಲ. ಈ ಮಾಯಾ ವಿಚಿತ್ರವನ್ನು ನಾವು ಗಮನಿಸಬೇಕು. ಅವಳೇ ನಮ್ಮ ಕಣ್ಣಿನ ಮೂಲಕ ನೋಡ್ತಾ ಇದ್ದರೂ ನಮಗೆ ಅವಳು ನೋಡ್ತಿದ್ದಾಳೆ ಅಂತ ಅನಿಸೋದೇ ಇಲ್ಲ. ನಾವೇ ನೋಡ್ತಾ ಇದ್ದೀವಿ ಅಂತ ಅನಿಸುತ್ತಲ್ಲ, ಅದೇ ಮಾಯೆ. ಅಷ್ಟು ಸುಲಭಕ್ಕೆ ಇದೆಲ್ಲ ಗೊತ್ತಾಗುವಂಥ ವಿಷಯ ಅಲ್ಲ. ಆದರೆ ಯಾರು ಮನಸ್ಸನ್ನು ಸೂಕ್ಷ್ಮ ಮಾಡಿಕೊಂಡು, ಯಾವುದು ನಮ್ಮ ಕಣ್ಣು ಮೂಲಕ ನೋಡುವಂಥ ಶಕ್ತಿ, ಕಿವಿ ಮೂಲಕ ಕೇಳುವಂಥ ಶಕ್ತಿ, ಅಥವಾ ನಾಲಿಗೆಯ ಮೂಲಕ ರುಚಿಯನ್ನು ಸವಿಯುವಂಥ ಶಕ್ತಿ ಅಂತ ವಿಚಾರಿಸಿದರೆ ಆಗ ಅದು ಎಲ್ಲರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇದೆ. ನಮ್ಮ ಇಂದ್ರಿಯಗಳ ಅನುಭವವನ್ನೂ ಕೂಡ ನಾವು ಸೂಕ್ಷ್ಮವಾಗಿ ಶೋಧಿಸಬೇಕು. ಇಂದ್ರಿಯಾನುಭವದ ಹಿಂದಿರುವಂತಹ ಭಗವತ್ ಶಕ್ತಿ ಅಥವಾ ಭಗವತ್ ತತ್ವವನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ನಮಗೆ ಈ ಅದೃಶ್ಯ ಅನ್ನುವಂಥ ನಾಮ ಸೂಚಿಸ್ತಾ ಇದೆ. ನಿನ್ನ ಇಂದ್ರಿಯಗಳ ಮೂಲಕ ಈ ಪ್ರಪಂಚವನ್ನು ಅನುಭವಿಸುವ ಶಕ್ತಿ ಇದೆಯಲ್ಲ, ಅದೇ ಭಗವತ್ ಶಕ್ತಿ. ಇಂದ್ರಿಯಗಳಲ್ಲಿ ಪ್ರಪಂಚವನ್ನು ಅನುಭವಿಸ್ತಾ ಆ ತನ್ಮಯತೆಯನ್ನು ನೀನು ಪಡ್ಕೊಂಡ್ಬಿಟ್ರೆ ಅದರಲ್ಲೇ ಮುಳುಗಿ ಹೋಗ್ತೀಯ. ಆದರೆ ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ನಾಲಿಗೆಯಿಂದ, ಚರ್ಮದಿಂದ ಈ ಜಗತ್ತನ್ನು ಅನುಭವಿಸುವಂತಹ ಶಕ್ತಿ ಮೂಲದಲ್ಲಿ ಏನು? ನಿನ್ನ ಮನಸ್ಸಿನ ಮೂಲದಲ್ಲೇ ಇದೆ. ಆ ಮನಸ್ಸಿನ ಮೂಲದ ಶಕ್ತಿ ಏನು ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಿ ತಿಳ್ಕೋಬೇಕಿದೆ ಅಂತ ಈ ನಾಮ ಹೇಳ್ತಾ ಇದೆ. ಇಂದ್ರಿಯಗಳು ಅವು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಗ, ಚೆನ್ನಾಗಿದ್ದಾಗ ನಮಗೆ ಇದು ಯಾವುದರ ಅರಿವೇ ಬರೋದಿಲ್ಲ. ಯಾವಾಗ ವಯಸ್ಸಾಗ್ತಾ ಇದ್ದಂಗೆ ಅಥವಾ ಬೇರೆ ಯಾವುದೋ ಕಾರಣದಿಂದ ಈ ಇಂದ್ರಿಯಗಳು ಕೆಲಸ ಮಾಡೋದನ್ನು ಕಮ್ಮಿ ಮಾಡ್ತದೆ ಅಥವಾ ನಿಲ್ಲಿಸ್ತದೆ, ಆವಾಗ ನಮಗೆ ಇದರನ್ನು ಯಾಕೆ ಸುಧಾರಣೆ ಮಾಡಲಿಕ್ಕಾಗೋದಿಲ್ಲ ಅನ್ನುವಂತಹ ವಿಚಾರ ಬರ್ತದೆ. ಅಲ್ಲಿ ತನಕ ನಮ್ಮ ಇಂದ್ರಿಯಗಳ ಹಿಂದಿರುವಂಥ ಶಕ್ತಿಯ ಬಗ್ಗೆ ನಮಗಷ್ಟು ಕಲ್ಪನೆಯೇ ಬರೋದಿಲ್ಲ. ಯಾಕೆಂದರೆ ಈ ಪ್ರಪಂಚದ ವಿಷಯದಲ್ಲಿ ನಾವು ಕಳೆದು ಹೋಗಿರ್ತೇವೆ. ಹಾಗಾಗಿ ಹೀಗಾಗ್ತದೆ. ಅದಕ್ಕೆ ಒಂದು ಸಲ ಈ ಮನಸ್ಸಿನ ಮೂಲಕ, ಇಂದ್ರಿಯದ ಮೂಲಕ ಕೆಲಸ ಮಾಡುವಂಥ ಶಕ್ತಿ ಅನ್ನುವಂಥದ್ದು ನಿನ್ನೊಳಗೇ ಇದೆ, ನೀ ನೋಡ್ಕೋ ಅಂತ ಪ್ರತಿಯೊಬ್ಬರಿಗೂ ವಾಗ್ದೇವಿಯರು ಈ ನಾಮಗಳ ಮೂಲಕ ನಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವಂತಹ ನಾಮಗಳು ಇವೆಲ್ಲ. ಮುಂದಿನ ನಾಮ ದೃಶ್ಯರಹಿತ. ಕಣ್ಣಿಗೆ ಕಾಣದವಳು, ನಿರಾಕಾರ ಸ್ವರೂಪಿ ಅಂತ ಈ ನಾಮ ಹೇಳ್ತಾ ಇದೆ. ಕಣ್ಣಿಗೆ ಕಾಣುವ ದೃಶ್ಯಗಳಲ್ಲೆಲ್ಲ ಅವಳು ಅದೃಶ್ಯಳಾಗಿರುವವಳು ಅಂತ. ಕಣ್ಣಿಗೆ ಕಾಣುವ ಎಲ್ಲ ರೂಪಗಳಲ್ಲಿ ಅವಳು ನಿರಾಕಾರವಾಗಿ ನೆಲೆಸಿರುವವಳು ಅಂತ ಈ ದೃಶ್ಯರಹಿತ ಅನ್ನುವಂಥ ನಾಮ ಹೇಳ್ತದೆ. ನಮಗೆ ದಿನನಿತ್ಯ ನಾವು ವ್ಯವಹರಿಸುವ ಈ ಪ್ರಪಂಚ ಏನಿದೆ, ಆ ಪ್ರಪಂಚದ ಎಲ್ಲರಲ್ಲೂ ಮತ್ತು ಎಲ್ಲ ವಸ್ತುಗಳಲ್ಲೂ ಕೂಡ ಇದೇ ಮಾತ್ರ ಸ್ವರೂಪವೇ ತುಂಬಿಕೊಂಡಿದೆ. ಆದರೆ ಆ ಸ್ವರೂಪ ನಮಗೆ ಈಗ ಅರಿವಿಗೆ ಬರ್ದೇನೆ ಬೇರೆ ಬೇರೆ ವ್ಯಕ್ತಿಗಳು, ಬೇರೆ ಬೇರೆ ವಸ್ತುಗಳು ಕಣ್ಣಿಗೆ ಕಾಣಿಸ್ತವೆ, ನಮ್ಮ ಅನುಭವಕ್ಕೆ ಬರ್ತವೆ. ನಿಜವಾಗಿ ಆದರೆ ಈ ಕಾಣುವ ರೂಪ ಅಥವಾ ಅನುಭವಕ್ಕೆ ಬರುವಂತಹ ಎಲ್ಲ ದೃಶ್ಯ ಏನಿದೆ, ಈ ಮೇಲ್ನೋಟಕ್ಕೆ ಇವೆಲ್ಲವೂ ಕೂಡ ಬೇರೆ ಬೇರೆಯಾಗಿ ಕಂಡರೂ ಕೂಡ ಕಾಣದ ಒಂದು ತತ್ವ ಅವ್ಯಕ್ತವಾಗಿ ಎಲ್ಲರಲ್ಲೂ ಇದ್ದು ಎಲ್ಲವನ್ನೂ ಮಾಡಿಸ್ತಾ ಇದೆ. ಈ ಕಾಣದ ಚೈತನ್ಯ ತತ್ವ ನಮಗೆ ಅನುಭವಕ್ಕೆ ಬರೋದೇ ಇಲ್ಲ. ಅದು ಗೂಢ, ಸೂಕ್ಷ್ಮವಾಗಿ ಇರೋದರಿಂದ ನಮ್ಮ ಮನಸ್ಸು ಅದನ್ನು ಸಾಧನೆಯಿಂದಲೋ ಶೋಧನೆಯಿಂದಲೋ ಸೂಕ್ಷ್ಮವಾಗ್ತಾ ಹೋಗಿ ಅದನ್ನು ಪಡ್ಕೋಬೇಕಿದೆ. ಕಾಣುವ ಎಲ್ಲ ವಸ್ತುಗಳ ಹಿಂದೆ ಇರುವಂತಹ ಈ ಕಾಣದ ತತ್ವವೇ
ದೇವರು ಅಂತ ಆಗ ನಮಗೆ ಅರಿವಿಗೆ ಬರಲಿಕ್ಕೆ ಶುರುವಾಗ್ತದೆ. ಅಲ್ಲಿಯ ತನಕ ಎಲ್ಲರೊಳಗೂ ಮತ್ತು ನಮ್ಮೊಳಗೂ ಇರುವಂಥ ಆ ದಿವ್ಯತೆ ಜಾಗೃತಿ ಆಗೋದಿಲ್ಲ. ಯಾರಲ್ಲಿ ಭಕ್ತಿ, ಭಗವತ್ ಪ್ರೀತಿ, ಜ್ಞಾನದ ಆಸಕ್ತಿ, ಸಾಧನೆಯ ಮನೋಭಾವ ಹುಟ್ಟುತ್ತೋ ಅಂಥವರಿಗೆ ತಮ್ಮೊಳಗಿನ ದಿವ್ಯತೆ ಹಾಗೂ ಎಲ್ಲರೊಳಗಿನ ಅದೇ ದಿವ್ಯತೆ, ತನ್ನೊಳಗಿರುವಂಥ ದಿವ್ಯತೆಯೇ ಎಲ್ಲರೊಳಗೂ ಇರುವಂಥದ್ದು ಕಾಣಲಿಕ್ಕೆ ಶುರುವಾಗ್ತದೆ. ಯಾರಿಗೆ ಭಕ್ತಿ ಇಲ್ವೋ, ಯಾರು ದೇವರನ್ನು ಬೈತಾರೋ, ಹಳಿತಾರೋ, ನಾಸ್ತಿಕರೋ, ದುಷ್ಟರೋ, ತಿರಸ್ಕಾರ ಭಾವವನ್ನು ಹೊಂದಿರ್ತಾರೋ ಅಂಥವರಿಗೆ ದೇವದರ್ಶನ ಅನ್ನುವಂಥದ್ದು ಎಂದೂ ಸಾಧ್ಯವಾಗೋದಿಲ್ಲ ಅನ್ನೋದನ್ನು ಈ ನಾಮ ಹೇಳ್ತಾ ಇದೆ. ಹಾಗಾಗಿಯೇ ಈ ರೀತಿ ಸಂಶಯಾತ್ಮರಿಗೆ, ನಾಸ್ತಿಕರಿಗೆ, ಯಾರಿಗೆ ದೇವರ ಬಗ್ಗೆ ನಂಬಿಕೆ ಇಲ್ವೋ ಅಂಥವರಿಗೆಲ್ಲ ಈ ಭಗವದ್ಗೀತೆ ಆಗಲಿ, ಗುರುಚರಿತ್ರೆ ಮುಂತಾದ ಗ್ರಂಥಗಳೇ ಆಗಲಿ ಆಸಕ್ತರಿಗೆ ಮಾತ್ರ ಹೇಳಬೇಕು ಅಂತ ಆ ಗ್ರಂಥಕಾರರೇ ಸೂಚಿಸ್ತಾರೆ. ಇದೆಲ್ಲ ಗ್ರಂಥದ ಕೊನೆಗೆ ಬರ್ತದಲ್ಲ, ಇದೇ ಕಾರಣಕ್ಕೆ ಯಾರಿಗೆ ತಮ್ಮ ಅಂತರಂಗದಲ್ಲಿ ಆ ಪರಮಾತ್ಮನಲ್ಲಿ ನಂಬಿಕೆ ಇಟ್ಟು, ಶ್ರದ್ಧೆ ಇಟ್ಟು ಅವರು ಅದನ್ನು ಪಠಿಸ್ತಾರೋ, ಅಭ್ಯಾಸ ಮಾಡ್ತಾರೋ, ಭಕ್ತಿಯಿಂದ ಶರಣು ಬರ್ತಾರೋ ಅಂಥವರಿಗೆ ಮಾತ್ರ ಫಲ ಸಿಗುತ್ತೆ ಅಂತ ಈ ನಾಮಗಳೆಲ್ಲ ಸೂಚಿಸುವಂಥದ್ದು, ಈ ಗ್ರಂಥಗಳೆಲ್ಲ ಹೇಳುವಂಥದ್ದು. ಇದನ್ನು ಕೃಷ್ಣ ಕೂಡ ಹೇಳ್ತಾನೆ, ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ. ಇಡೀ ಜಗತ್ತಿನ ಸ್ಥಿರ ಚರ ಎಲ್ಲ ರೂಪಗಳನ್ನು ಅವ್ಯಕ್ತವಾದ ನಾನು ವ್ಯಾಪಿಸಿಕೊಂಡಿದ್ದೇನೆ ಅಂತ ಈ ಮಾತಿನ ಅರ್ಥ. ಹಾಗಾಗಿ ಈ ತತ್ವ ಅನ್ನುವಂಥದ್ದು, ಈ ಆದಿಶಕ್ತಿ ಅನ್ನುವಂತಹ ಶ್ರೀಮಾತೆ ಅದೃಶ್ಯಳು, ನಿರಾಕಾರಳು, ದೃಶ್ಯ ಅಂದರೆ ಕಣ್ಣಿಗೆ ಕಾಣದವಳು ಅಂತ ಈ ನಾಮಗಳು ಹೇಳ್ತಾ ಇದೆ. ಮುಂದಿನ ನಾಮ ವಿಜ್ಞಾತ್ರಿ. ವಿಜ್ಞಾತ್ರಿ ಅಂತಂದರೆ ತಿಳಿಯುವವಳು, ಎಲ್ಲವನ್ನೂ ಬಲ್ಲವಳು, ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿದಿರುವಂತಹ ಸಾಕ್ಷಿ ಚೈತನ್ಯ ಇವಳು ಅಂತ ಅರ್ಥ. ಎಲ್ಲರಲ್ಲೂ ಇದ್ದು, ಎಲ್ಲರ ಅಂತರಾತ್ಮವೇ ಆಗಿದ್ದು, ಸದಾ ಜಾಗೃತವಾಗಿದ್ದು, ಎಲ್ಲವನ್ನು ತಿಳಿದಿರುವಂತಹ ಚೈತನ್ಯ ಶಕ್ತಿ, ಅದನ್ನೇ ನಾವು ಅರಿವಿನ ಬೆಳಕು ಅಂತ ಕರಿತೀವಿ. ನಾವು ಅವಳನ್ನು ತಿಳಿಲಿಕ್ಕೆ ಆಗ್ತಾ ಇಲ್ಲ, ಆದರೆ ಆ ಅರಿವಿನ ಬೆಳಕಿಗೆ ಪ್ರತಿ ಕ್ಷಣ ನಮ್ಮೆಲ್ಲರ ಎಲ್ಲ ಸಂಗತಿಗಳು ತಿಳಿದಿವೆ. ಯಾಕೆ ಅಂತಂದರೆ ನಮ್ಮೊಳಗೆ ಇರುವಂತಹ ಅಂತರಾತ್ಮ ಅವಳು. ಹಾಗಾಗಿ ಯಾವುದನ್ನು ಯಾರೂ ಅವಳಿಂದ ಮುಚ್ಚಿಡಕ್ಕಾಗಲ್ಲ. ನಮ್ಮೆಲ್ಲರ ಸಾಕ್ಷಿ ಚೈತನ್ಯ ಅವಳು. ನಾವು ಕಣ್ಣು ಮುಚ್ಚಿ ನಿದ್ದೆ ಮಾಡಿದಾಗಲೂ ಕೂಡ ಅವಳು ಕಣ್ಣು ಬಿಟ್ಟು ನಮ್ಮನ್ನು ನೋಡ್ತಾನೆ ಇರ್ತಾಳೆ. ಹಾಗಾಗಿ ಅವಳಿಂದ ಇಡೀ ವಿಶ್ವದಲ್ಲಿ ಯಾರೂ ಕೂಡ ಏನನ್ನು ಮುಚ್ಚಿಡಕ್ಕಾಗಲ್ಲ. ಕೃಷ್ಣ ಹೇಳ್ತಾನೆ ಇದರನ್ನು ಗೀತೆಯಲ್ಲಿ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ ಅಂತ. ಬಹಳಷ್ಟು ಜನ್ಮದಿಂದ ನಾನು ಮತ್ತು ನೀನು ಅಂದರೆ ನರ ನಾರಾಯಣ ಎರಡೂ ಒಟ್ಟಿಗೇ ಇದ್ದೇವೆ, ಇಬ್ಬರೂ ಒಟ್ಟಿಗೇ ಇದ್ದೇವೆ. ಅದು ನರನಾದ ನಿಂಗೆ ಮರೆತು ಹೋಗಿದೆ, ದೇವರಾದ ನನಗೆ ಮಾತ್ರ ಎಲ್ಲವೂ ಜನ್ಮ ಜನ್ಮಾಂತರದಿಂದ ತಿಳಿದೇ ಇದೆ ಅಂತ. ಇದರನ್ನು ದೇವರು ಮನುಷ್ಯನಿಗೆ ತಿಳಿಸ್ತಾ ಇದ್ದಾನೆ. ಈ ಭಗವದ್ಗೀತೆಯ ಇದೇ ವಿಷಯವನ್ನು ಇಲ್ಲಿ ವಾಗ್ದೇವಿಯರು ನಮಗೆ ತಿಳಿಸ್ತಾ ಇದ್ದಾರೆ. ವಿಜ್ಞಾತ್ರಿ, ಅವಳಿಂದ ಏನನ್ನು ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ ಅಂತ. ಮುಂದಿನ ನಾಮ ವೇದ್ಯವರ್ಜಿತ ಅಂತ. ವೇದ್ಯವರ್ಜಿತ ಅಂತಂದರೆ ಇನ್ನು ತಿಳಿಯಬೇಕಾದ್ದು ಏನೂ ಇಲ್ಲದವಳು, ಎಲ್ಲವೂ ತಿಳಿದಿದೆ ಇವಳಿಗೆ, ಅಂದರೆ ಸರ್ವಜ್ಞ ಇವಳು ಅಂತ. ಹಾಗಾಗಿ ನಮ್ಮಂತೆ ಇವಳು ತಿಳ್ಕೊಳ್ಬೇಕಾದ ವಿಷಯ ಯಾವುದೂ ಇಲ್ಲ. ಯಾಕೆಂದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಪ್ರತಿಯೊಂದು ರೂಪ ಏನಿದೆ, ಪ್ರತಿಯೊಂದು ಶಕ್ತಿ ಏನಿದೆ, ಪ್ರತಿಯೊಂದು ಆಕಾರ ಏನಿದೆ, ಈ ಪಂಚಭೂತಗಳೇನಿದೆ ಎಲ್ಲವನ್ನು ಹೇಗೆ ಸೃಷ್ಟಿ ಮಾಡಬೇಕೋ ಹಾಗೆ ಸೃಷ್ಟಿ ಮಾಡಿ ಅವುಗಳ ರಹಸ್ಯಗಳೆಲ್ಲವನ್ನು ಇವಳು ಮೊದಲೇ ತಿಳ್ಕೊಂಡು ಬಿಟ್ಟಿದ್ದಾಳೆ. ಇವಳಿಗೆಲ್ಲವೂ ಗೊತ್ತಿದ್ದಕ್ಕೆ ಆ ಸೃಷ್ಟಿ ಮಾಡಲಿಕ್ಕೆ
ಶಕ್ತಳಾಗಿದ್ದಲ್ವಾ. ಹಾಗಾಗಿ ಇನ್ನು ತಿಳ್ಕೋಬೇಕಾದದ್ದು ಈ ಪ್ರಪಂಚದಲ್ಲಿ ಅವಳಿಗೆ ಏನೂ ಇಲ್ಲ ಅಂತ ಈ ನಾಮ ಹೇಳ್ತದೆ. ಭಗವಂತ ಗೀತೆಯಲ್ಲಿ ಸಹಿತ ಈ ಮಾತನ್ನು ಹೇಳ್ತಾನೆ. ದೇವತೆಗಳು ಋಷಿಗಳೂ ಕೂಡ ನನ್ನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಮೇ ವಿದುಃಸುರಗಣಾಃ ಪ್ರಭವಂ ನ ಮಹರ್ಷಯಃ. ಅವರೆಲ್ಲರಿಗಿಂತ ನಾನು ಆದಿ ಕಾರಣನಾದ್ದರಿಂದ, ಅವರ ಹುಟ್ಟಿಗೂ ನಾನೇ ಕಾರಣನಾದ್ದರಿಂದ ನನ್ನ ಶಕ್ತಿ ಎಷ್ಟು, ಏನು, ಹೇಗಿದ್ದೇನೆ ಅಂತ ಯಾರಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣನ ಈ ಮಾತಿನ ಅರ್ಥ. ಅದೇ ಅರ್ಥವನ್ನು ಇಲ್ಲಿ ವೇದ್ಯವರ್ಜಿತ ಅನ್ನೋ ನಾಮದಿಂದ ಈ ವಾಗ್ದೇವಿಯರು ನಮ್ಮ ಮುಂದೆ ಬಿಚ್ಚಿ ಇಡ್ತಾ ಇದ್ದಾರೆ. ಮುಂದಿನ ನಾಮ ಯೋಗಿನಿ. ಯೋಗಿನಿ ಅಂದರೆ ಯೋಗ ಭಾವದಲ್ಲಿರುವವಳು ಅಂತ. ಯೋಗಿ ಅಂತ ಹೇಳ್ತಾರಲ್ಲ, ಅದರ ಸ್ತ್ರೀ ರೂಪ ಯೋಗಿನಿ. ಏಕತ್ವ ಭಾವದಲ್ಲಿ ಇರುವವಳು ಅಥವಾ ಅದ್ವೈತ ಭಾವದಲ್ಲಿ ನೆಲೆಯಾಗಿರುವವಳು ಅಂತ ಈ ಯೋಗಿನಿ ಅನ್ನುವಂಥ ನಾಮದ ಸರಿಯಾದ ಅರ್ಥ. ಯಾವುದೇ ಒಂದು ವಿಷಯ ಸಿದ್ಧಿಯಾಗಲಿ ಸಿದ್ಧಿಯಾಗದೇ ಇರಲಿ, ಅವಳು ಮನಸ್ಥಿತಿಯಲ್ಲಿ ಸಮನಾಗಿರುವವಳು. ಸ್ಥಿತಪ್ರಜ್ಞ ಅಂತ ಹೇಳ್ತಾರಲ್ಲ ಹಾಗೆ. ಯಾರು ತನ್ನನ್ನು ಆರಾಧಿಸುವ ಭಕ್ತರು, ಅಷ್ಟು ಆಳವಾಗಿ ಆರಾಧಿಸುವ ಭಕ್ತರಿಗೂ ಕೂಡ ತಮ್ಮ ಸ್ವರೂಪ ಜ್ಞಾನದ ಏಕಾಗ್ರತೆ ಅಥವಾ ಆ ಅದ್ವೈತ ತತ್ವದಲ್ಲಿ ಮನಸ್ಸನ್ನು ಮಗ್ನಗೊಳಿಸುವಂಥವಳು ಈ ಯೋಗಿನಿ, ಈ ಮಾತೆ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ವಾಗ್ದೇವಿಯರು ಕೂಡ ಯೋಗಿನಿಯರೇ. ಯೋಗಿನಿಯರು ತಮ್ಮ ಮನಸ್ಥಿತಿ ಈ ದೇವಿಯನ್ನು ಆರಾಧಿಸ್ತಾ ಈ ಯೋಗ ಸ್ಥಿತಿಯಲ್ಲಿ ಹೇಗೆ ನೆಲೆ ನಿಂತಿದೆ, ಹೇಗೆ ತಮ್ಮ ಮನಸ್ಸು ಕೂಡ ಈ ದೇವಿಯಲ್ಲಿ ಅದ್ವೈತ ಭಾವದಲ್ಲಿ ನೆಲೆ ನಿಂತುಬಿಟ್ಟಿದೆ ಅನ್ನೋದನ್ನು ಈ ಯೋಗಿನಿ ಅನ್ನುವಂತಹ ನಾಮದಿಂದ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಯೋಗದ. ಯೋಗದ ಅಂತಂದರೆ ಯೋಗವನ್ನು ನೀಡುವವಳು. ಮನಸ್ಸಿನಲ್ಲಿ ಉಂಟಾಗುವ ಯೋಚನೆಗಳನ್ನು ನಿಲ್ಲಿಸುವುದೇ ಯೋಗ. ಅಥವಾ ಮನಸ್ಸನ್ನು ಪ್ರತಿ ಕ್ಷಣ ಆ ಭಗವತ್ ತತ್ವದಲ್ಲಿ ಜೋಡಿಸೋದೇ ಯೋಗ. ಯಾವುದೇ ಕೆಲಸ ಮಾಡ್ತಾ ಇರಲಿ, ಮನಸ್ಸನ್ನು ಭಗವತ್ ತತ್ವದಲ್ಲಿ ಇಟ್ಟು ಆ ಕೆಲಸವನ್ನು ನಿರ್ವಹಿಸೋದು ಯೋಗ. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಪತಂಜಲಿ ಮಹರ್ಷಿಗಳ ಮಾತು. ಚಿತ್ತವೃತ್ತಿ ನಿರೋಧ ಅಂತಂದರೆ ಮನಸ್ಸಿನ ಯೋಚನಾ ತರಂಗ ಏನು ಅವಿರತವಾಗಿ ನಡೀತಾ ಇರ್ತದೆ, ಇದನ್ನು ತಡೆದು ನಿಲ್ಲಿಸುವಂಥದ್ದು, ಮನಸ್ಸನ್ನು ಖಾಲಿ ಮಾಡುವಂಥದ್ದು. ಇಂತಹ ಯೋಗ ಶಕ್ತಿಯನ್ನು ಭಕ್ತರಿಗೆ ಕರುಣಿಸುವವಳು ಯೋಗದ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಯೋಗ್ಯ. ಯೋಗ್ಯ ಅಂತಂದರೆ ಯೋಗಕ್ಕೆ ದೊರಕುವವಳು, ಯೋಗ ಸಾಧನೆಯಿಂದ ಪಡೆಯಬೇಕಾದವಳು. ಯೋಗ ಸಾಧನೆಗೆ ಇವಳು ಸಿಗ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ನಮ್ಮ ಮನಸ್ಸಿನಲ್ಲಿ ಸದಾ ಒಂದರ ಮೇಲೊಂದು ಬರುತ್ತಿರುವಂಥ ಆಲೋಚನಾ ಸರಣಿ ಏನಿದೆ, ಈ ಆಲೋಚನಾ ಸರಣಿಯನ್ನು ತಡೆದು ಮನಸ್ಸನ್ನು ಖಾಲಿ ಮಾಡುವುದೇ ಯೋಗ. ಈ ಯೋಗದಲ್ಲೂ ಕೂಡ 4 ಬಗೆ ಇದೆ. ಹಠಯೋಗ, ಮಂತ್ರಯೋಗ, ಲಯಯೋಗ ಮತ್ತು ರಾಜಯೋಗ. ಈ ಎಲ್ಲ ರೀತಿಯ ಯೋಗಗಳು ಅದು ಯಾವುದೇ ಒಂದು ದಾರಿಯಲ್ಲಿ ನಡೆದಾಗ, ಅದರನ್ನೇ ಸಾಧನೆಯನ್ನಾಗಿಟ್ಕೊಂಡಾಗ ಆ ಸಾಧನೆಗೆ ದೊರಕುವ ಶಕ್ತಿ ಇವಳು, ಆ ಸಾಧನೆಗೆ ದೊರಕುವಂಥ ಗುರಿ ಇವಳು. ಹಾಗಾಗಿ ಯೋಗ ಗಮ್ಯ ಅಥವಾ ಯೋಗ್ಯ ಅನ್ನುವಂಥ ನಾಮ. ಮುಂದಿನ ನಾಮ ಯೋಗಾನಂದ. ಯೋಗದಿಂದ ದೊರಕುವ ಆನಂದವೇ ಇವಳು. ಈ ಯೋಗ ಅಂತಂದರೆ ಈ ಆಲೋಚನಾ ಲಹರಿಯನ್ನು ಖಾಲಿ ಮಾಡೋದು ಅಂತ ಹೇಳಿದ್ವಲ್ಲ, ಆ ಸ್ಥಿತಿಯಲ್ಲಿ ಮನಸ್ಸಿನಲ್ಲಿ ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವಾಗುವಂಥ ಸ್ಥಿತಿ, ಅದುವೇ ಯೋಗ, ಅದೇ ಆನಂದ, ನಿರಾಳತೆ. ನಿದ್ದೆಯಲ್ಲಿಯೂ ಕೂಡ ನಮಗೆ ಈ ಆನಂದವೇ ಇದೆ. ಆದರೆ ನಿದ್ದೆಯಲ್ಲಿ ನಮ್ಮ ಮನಸ್ಸು ಎಚ್ಚರಿರೋದಿಲ್ಲಲ್ಲ, ಹಾಗಾಗಿ ನಮಗೆ ಅದನ್ನು ಗಮನಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಆದರೆ ಧ್ಯಾನದಲ್ಲಿ ಅಥವಾ ಈ ಯೋಗದಲ್ಲಿ ಪ್ರತಿಯೊಂದು ಸಲ ನಾವು ಏನು ಕೆಲಸ ಮಾಡಬೇಕಾದರೂ ಕೂಡ ಮನಸ್ಸನ್ನು ನೆನಪಿಟ್ಟು ಆ ಭಗವತ್ ಸ್ಥಿತಿಗೆ ಜೋಡಿಸಿಕೊಳ್ತೀವಲ್ಲ, ಅದು ಕೂಡ ಯೋಗವೇ. ಈ ಸ್ಥಿತಿಯಲ್ಲಿ ನಮಗೆ ಎಚ್ಚರ ಇರೋದರಿಂದ ಮನಸ್ಸಿಗೆ ನಿರಾಳತೆ ಬರಲಿಕ್ಕೆ ಬಹಳ ಸಹಾಯಕ ಆಗ್ತದೆ. ಹಾಗಾಗಿಯೇ ಈ ನಿರಾಳತೆಯಿಂದ ದೊರಕುವಂತಹ ಆನಂದವನ್ನು ಇಲ್ಲಿ ಯೋಗಾನಂದ, ಅದು ಜೀವಾತ್ಮ ಪರಮಾತ್ಮನಲ್ಲಿ
ಐಕ್ಯವಾಗಿರುವಂಥ ಸ್ಥಿತಿ ಅಂತ ಈ ಯೋಗಾನಂದ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಯುಗಂಧರ. ಯುಗಂಧರ ಅಂತಂದರೆ ನೊಗವನ್ನು ಹೊತ್ತಿರುವವಳು. ಯಾವ ನೊಗ ಅವಳು ಹೊತ್ತಿರೋದು ಅಂತಂದರೆ ಇಡೀ ಬ್ರಹ್ಮಾಂಡ ಮಂಡಲದ ಈ ರಕ್ಷಣಾ ಜವಾಬ್ದಾರಿಯನ್ನು ಹೊತ್ತಿರುವಂತಹ ನೊಗ. ಅಷ್ಟೇ ಅಲ್ಲ, ಯುಗ ಯುಗಗಳನ್ನು ಧರಿಸಿದ ಶಕ್ತಿ ಈ ಯುಗಂಧರ. ಅಂದರೆ ಕ್ಷಣ, ನಿಮಿಷ, ಗಂಟೆ, ದಿನ, ಪಕ್ಷ, ಮಾಸ, ತಿಂಗಳು, ವರ್ಷ, ಯುಗಗಳಾಗಿ ಕೃತ, ತ್ರೇತ, ದ್ವಾಪರ, ಕಲಿಯುಗಗಳಾಗಿ ಈ ಕಾಲಚಕ್ರವನ್ನು ನಿರಂತರವಾಗಿ ಉರುಳಿಸುವ ಯುಗ ಪ್ರವರ್ತಕಿಯಾಗಿರುವುದರಿಂದ ಯುಗಂಧರ ಅನ್ನುವಂತಹ ನಾಮ. ಕಾಲಸ್ವರೂಪಿ ಮಾತೆ, ಕಾಲದ ಪ್ರತಿ ಕ್ಷಣವನ್ನೂ ಕೂಡ ಇವಳೇ ನಡೆಸುವಂಥದ್ದು ಅಂತ ಈ ನಾಮ ಸೂಚಿಸ್ತಾ ಇದೆ. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.